ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಈ ಮಾವಿನ ಹಣ್ಣಿನ ಸೀಸನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಬರೀ ಹಣ್ಣು ತಿಂದು ಬೋರ್ ಆಗಿರುತ್ತಲ್ಲ, ಒಂದ್ಸಲ ಈ ಥರ ಮಾವಿನ ಹಣ್ಣಿನ ಶೇಖರಣೆಯನ್ನು ಮಾಡಿಕೊಂಡ್ರೆ ಇದ್ರ ಜೊತೆಗೆ ಹೋಳಿಗೆ ಇರಲಿ ಅಥವಾ ಚಪಾತಿ ಇರಲಿ ಅಥವಾ ಹಾಗೇ ಶೇಖರಣೆ ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ. ಮಾಡೋದಕ್ಕೆ ಕೇವಲ 10 ನಿಮಿಷ ಟೈಮ್ ಇದ್ದರೆ ಸಾಕು. ತುಂಬಾ ಸುಲಭವಾದ ಮೆಥಡಲ್ಲಿ ಮಾಡ್ಕೊಳ್ಬೋದು. ಬನ್ನಿ, ಈಸಿಯಾಗಿರೋ ಮೆಥಡಲ್ಲಿ ಯಾವ ರೀತಿಯಾಗಿ ಮಾವಿನ ಹಣ್ಣಿನ ಶೇಖರಣೆಯನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶೇಖರಣೆ ಮಾಡೋದಕ್ಕಿಂತ ಮುಂಚೆ ಮಾವಿನ ಹಣ್ಣನ್ನು 1 ಗಂಟೆಗಳ ಕಾಲ ನೀರಲ್ಲಿ ಈ ಥರ ಹಾಕಿಟ್ಬಿಡಿ. ನೀವು ಎಷ್ಟು ಹಣ್ಣಲ್ಲಿ ಮಾಡ್ತಿರಲ್ಲ ಅಷ್ಟು ಹಣ್ಣು ಹಾಕಿಡಿ. ನಾನೊಂದು 2 kg ಅಷ್ಟು ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಅದಾದ ನಂತರ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು, ಪಲ್ಪನ್ನು ತೆಗಿಬೇಕು. ನೀವು ಯಾವ ರೀತಿಯಾಗಿ ನಿಮ್ಮ ಮನೇಲಿ ನೀವು ಪಲ್ಪನ್ನ ತೆಗಿತೀರಾ ಅದೇ ರೀತಿಯಾಗಿ ತೆಗೀರಿ. ನಾನು ಯಾವಾಗಲೂ ಈ ರೀತಿಯಾಗಿ ತೆಗೆಯೋದು. ಮಾವಿನ ಹಣ್ಣಿನೆಲ್ಲ ಪಲ್ಪ್ನೆಲ್ಲ ತೆಗೆಯುವಾಗ ತುಂಬ ಹುಷಾರಾಗಿ ತೆಗಿಬೇಕು. ಸ್ವಲ್ಪ ಲೈಟೆಲ್ಲ ಆನ್ ಮಾಡಿಕೊಂಡು ಬೆಳಕು ಬಿಸಿಲು ಇರೋ ಜಾಗದಲ್ಲಿ ಕುತ್ಕೊಂಡು ತೆಗೀರಿ. ಯಾಕೆಂದರೆ ಕೆಲವೊಂದು ಮಾವಿನ ಹಣ್ಣುಗಳಲ್ಲಿ ಹುಳ ಇರುತ್ತೆ, ಹಾಗಾಗಿ ನೋಡಿಕೊಂಡು ಪಲ್ಪ್ನ ತೆಗಿಬೇಕಾಗುತ್ತೆ. ಇದೇ ರೀತಿ ನಾನು ಪೂರ್ತಿ 2 kg ಹಣ್ಣಿನ ಪಲ್ಪ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ನೋಡಿ, ಹಣ್ಣು ಸಿಹಿ ಇದ್ದರೆ ಕಡಿಮೆ ಬೆಲ್ಲ ಹಾಕ್ಕೊಳ್ಳಿ, ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ನಾನು ತೊಗೊಂಡಿರೋದು ರಸಪುರಿ ಮಾವಿನ ಹಣ್ಣು ಆಗಿರೋದ್ರಿಂದ ಅದು ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಇತ್ತು. ಮೊದಲಿಗೆ ಮಾವಿನ ಹಣ್ಣನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ತೀವಲ್ಲ, ಅದರಿಂದ ಚೆನ್ನಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಪೀಸಸ್ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗಂದ್ರೆ ತುಂಬ ಪೀಸಸ್ಸು ಇರಬಾರ್ದು, ತುಂಬ ಗ್ರೈಂಡ್ ಮಾಡ್ದಂಗೆ ಜ್ಯೂಸ್ ಥರನೂ ಇರಬಾರ್ದು. ಸ್ವಲ್ಪ ಬಾಯಿಗೆ ಸಿಗೋ ಥರ, ಹಣ್ಣಿನ ಪಲ್ಪ್ ಬಾಯಿಗೆ ಸಿಗೋ ಥರ ಇರಬೇಕು. ಇದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ. ಅಂದಾಜು 200 ಗ್ರಾಮ್ನಷ್ಟು ಉಂಡೆ ಬೆಲ್ಲದಲ್ಲಿ 1 ಉಂಡೆಯಷ್ಟು ಬೆಲ್ಲ. 2 kg ಮಾವಿನ ಹಣ್ಣಿಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆಯನ್ನು ನೀವು ಮಾಡ್ಕೊಳ್ಬಹುದು. ಬೆಲ್ಲವನ್ನು ಹಾಕಿ ಬೆಲ್ಲವನ್ನು ಪೂರ್ತಿಯಾಗಿ ಜಜ್ಜಿ ಪುಡಿ ಮಾಡ್ಕೊಂಡಿದ್ರಿಂದ ಬೆಲ್ಲ ಕರಗೋದಕ್ಕೆ ಜಾಸ್ತಿ ಸಮಯ ಹಿಡಿಯಲಿಲ್ಲ. ಒಂದು 3-4 ನಿಮಿಷದಲ್ಲೇ ಬೆಲ್ಲ ಪೂರ್ತಿಯಾಗಿ ಕರಗೋಯ್ತು ಮಿಕ್ಸ್ ಮಾಡ್ತಾ ಮಾಡ್ತಾ. ಈಗ ಇದಕ್ಕೆ ಒಳ್ಳೆ ಫ್ಲೇವರ್ ಬರೋದಕ್ಕೆ ಮತ್ತು ಒಳ್ಳೆ ಸುವಾಸನೆ ಬರೋದಕ್ಕೋಸ್ಕರ ನಾನೊಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. 4-5 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ಕೊನೆಯ ಪದಾರ್ಥ 1 ಕಪ್ನಷ್ಟು ಕಾಯಿಸಿ ಆರಿಸಿರುವಂಥ ತಣ್ಣಗಿರುವಂಥ ಹಾಲು. ಯಾವುದೇ ಕಾರಣಕ್ಕೂ ಬಿಸಿ ಇರೋ ಹಾಲು ಹಾಕಬೇಡಿ. ಬಿಸಿ ಇರೋ ಹಾಲು ಹಾಕಿದ್ರೆ ಒಡಕೊಡಕಾಗ್ಬಿಡುತ್ತೆ. ಹಾಗಾಗಿ ಹಾಲನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಶೇಖರಣೆ ತುಂಬಾ ಕ್ರೀಮಿಯಾಗಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಬಣ್ಣ ಕೂಡ ಬರುತ್ತೆ. ನೋಡಿ, ಮಿಕ್ಸ್ ಮಾಡ್ತಿದ್ದಂಗೆ ಶೇಖರಣೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ತುಂಬಾ ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಮಾಡಿರುವಂಥ ಮಾವಿನ ಹಣ್ಣಿನ ಶೇಖರಣೆ ತಯಾರಾಗಿದೆ. ಇದನ್ನು ನೀವು ಬಿಸಿ ಬಿಸಿ ಬೇಳೆ ಹೋಳಿಗೆ ಜೊತೆಗೆ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಹೋಳಿಗೆ ಮಾಡೋದಕ್ಕೆ ಕಷ್ಟ ಅಂದರೆ ಚಪಾತಿ ಜೊತೆಗೇ ಮಾಡ್ಕೊಂಡು ತಿನ್ಕೊಳ್ಳಿ, ಸೂಪರಾಗಿರುತ್ತೆ. ಚಪಾತಿನೂ ಬೇಡ ಹೋಳಿಗೆನೂ ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಫ್ರಿಜ್ನಲ್ಲಿಟ್ಟು ಚಿಲ್ ಮಾಡ್ಕೊಳ್ಬೇಕಾದ್ರೂ ತಿನ್ಬೋದು, ಇಲ್ಲ ಹಾಗೆಯೇ ರೂಮ್ ಟೆಂಪ್ರೇಚರಲ್ಲಿ ಕೂಡ ತಿನ್ಬೋದು. ಎರಡೂ ಕೂಡ ಸೂಪರಾಗಿರುತ್ತೆ. ಮನೆಯಲ್ಲೆಲ್ಲರೂ ಖಂಡಿತವಾಗ್ಲೂ ಇಷ್ಟಪಟ್ಟೇ ಪಡ್ತಾರೆ. ನಿಮಗೂ ಕೂಡ ಇವತ್ತಿನ ಈ ಸುಲಭವಾದ ಮಾವಿನ ಹಣ್ಣಿನ ಶೇಖರಣೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.